ನಮಸ್ಕಾರ. ಫೈಲಿಂಗ್ ರೇಡಿಯಸ್ ಮತ್ತು ಪ್ರೊಫೈಲ್ ಟು ಸ್ಯೂಟ್ ಗೇಜ್ ಕುರಿತ ಈ ತರಗತಿಗೆ ನಿಮಗೆ ಸ್ವಾಗತ. ನಾವು ತರಗತಿಯನ್ನ ಪ್ರಾರಂಭಿಸೋಣ. ಈ ಸೆಷನ್ನ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ನ ಕೊನೆಯಲ್ಲಿ ನಿಮಗೆ ಇದು ಸಾಧ್ಯವಾಗುತ್ತದೆ. ಜಾಬ್ ಡ್ರಾಯಿಂಗ್ ಪ್ರಕಾರ ಫೈಲ್ ಮತ್ತು ಮಾರ್ಕ್ ಮಾಡಿ, ಚೈನ್ ಡ್ರಿಲ್ಲಿಂಗ್ ಮೂಲಕ ಮೆಟಲ್ ಅನ್ನು ಪಾರ್ಟ್ ಆಫ್ ಮಾಡಿ, ಆಂತರಿಕ ಮತ್ತು ಬಾಹ್ಯ ರೇಡಿಯಸ್ ಅನ್ನು ಫೈಲ್ ಮಾಡಿ, ರೇಡಿಯಸ್ ಗೇಜ್ ಬಳಸಿ ರೇಡಿಯಸ್ ಅನ್ನು ಪರಿಶೀಲಿಸಿ. ಕಾರ್ಯವಿಧಾನಕ್ಕೆ ಅಗತ್ಯವಾದ ಟೂಲ್ಗಳನ್ನು ನೋಡೋಣ. ಸ್ಟೀಲ್ ರೂಲ್, ಬೆಂಚ್ ವೈಸ್, ಟ್ರೈ ಸ್ಕ್ವೇರ್, ಫೈಲ್ಸ್ ಆಫ್ ಡಿಫರೆಂಟ್ ಗ್ರೇಡ್ಸ್ ಅಂಡ್ ಸೈಜಸ್, ಡಾಟ್ ಪಂಚ್ ಅಂಡ್ ಸೆಂಟರ್ ಪಂಚ್, ಬಾಲ್ ಪೀನ್ ಹ್ಯಾಮರ್, anvil, surface table, angle plate, vernier height gauge, drills of various sizes, drilling machine, check key, small flat chisel, hacksaw blade with frame, radius gauge, vernier caliper, lubricating oil. ನಾವು ಈಗ ಸೂಟ್ ಗೇಜ್ಗೆ ರೇಡಿಯಸ್ ಫೈಲ್ ಮತ್ತು ಪ್ರೊಫೈಲ್ ಮಾಡುವುದನ್ನು ಕಲಿಯೋಣ. ಸ್ಟೀಲ್ ರೂಲ್ ಅನ್ನು ಬಳಸಿಕೊಂಡು ರಾ ಮೆಟೀರಿಯಲ್ ಸೈಜ್ ಅನ್ನು ಪರಿಶೀಲಿಸಿ. ಬ್ಯಾಸ್ಟರ್ಡ್ ಫೈಲ್ ಬಳಸಿ ಎಲ್ಲಾ ಫೇಸಸ್ಗಳನ್ನು ಫೈಲ್ ಮಾಡಿ. ಟ್ರೈ ಸ್ಕ್ವೇರ್ ಅನ್ನು ಬಳಸಿಕೊಂಡು ಪ್ಯಾರಲಲಿಸಮ್ ಮತ್ತು ಪರ್ಪೆಂಡಿಕ್ಯುಲಾರಿಟಿಯನ್ನು ಖಚಿತಪಡಿಸಿಕೊಳ್ಳಿ. ಫೇಸ್ ಎ ಮೇಲೆ ಮಾರ್ಕಿಂಗ್ ಮೀಡಿಯಾವನ್ನು ಲೇಪಿಸಿ. ವರ್ನಿಯರ್ ಹೈಟ್ ಗೇಜ್ ಬಳಸಿ 60 mm x 40 mm ಸೈಜ್ಗೆ ಮಾರ್ಕ್ ಮಾಡಿ. ಆನ್ವಿಲ್ ಮೇಲೆ ಡಾಟ್ ಪಂಚ್ ಮತ್ತು ಬಾಲ್ ಪೀನ್ ಹ್ಯಾಮರ್ ಬಳಸಿಕೊಂಡು ವರ್ಕ್ ಪೀಸ್ ಮೇಲೆ ಮಾರ್ಕ್ ಮಾಡಿದ ಲೈನ್ಗಳನ್ನು ವಿಟ್ನೆಸ್ ಮಾರ್ಕ್ ಮಾಡಿ. ವಿವಿಧ ಗ್ರೇಡ್ಗಳ ಫೈಲ್ಗಳನ್ನು ಬಳಸಿಕೊಂಡು ಆಯಾ ಸೈಜ್ಗಳಿಗೆ ಫೈಲ್ ಮತ್ತು ಫಿನಿಶ್ ಮಾಡಿ. ಟ್ರೈ ಸ್ಕ್ವೇರ್ ಅನ್ನು ಬಳಸಿಕೊಂಡು ಪ್ಯಾರಲಲಿಸಮ್ ಮತ್ತು ಪರ್ಪೆಂಡಿಕ್ಯುಲಾರಿಟಿಯನ್ನು ಖಚಿತಪಡಿಸಿಕೊಳ್ಳಿ. ವರ್ನಿಯರ್ ಕ್ಯಾಲಿಪರ್ ಬಳಸಿ ಡೈಮೆನ್ಷನ್ಗಳನ್ನು ಪರಿಶೀಲಿಸಿ. ಮತ್ತೊಮ್ಮೆ ಫೇಸ್ ಎ ಮೇಲೆ ಮಾರ್ಕಿಂಗ್ ಮೀಡಿಯಾವನ್ನು ಲೇಪಿಸಿ. ಸರ್ಫೇಸ್ ಟೇಬಲ್ ಮತ್ತು ಆಂಗಲ್ ಪ್ಲೇಟ್ ಅನ್ನು ಸ್ವಚ್ಛಗೊಳಿಸಿ. ವರ್ನಿಯರ್ ಹೈಟ್ ಗೇಜ್ನ ಎಲ್ಲಾ ಮೂವಿಂಗ್ ಕಾಂಪೊನೆಂಟ್ಗಳು ಕ್ರಿಯಾತ್ಮಕವಾಗಿವೆ ಎಂದು ಖಚಿತಪಡಿಸಿಕೊಳ್ಳಿ. ಸರ್ಫೇಸ್ ಟೇಬಲ್ ಮೇಲೆ ಆಂಗಲ್ ಪ್ಲೇಟ್ ಸಹಾಯದಿಂದ ಜಾಬ್ಗೆ ಸಪೋರ್ಟ್ ನೀಡಿ. ವರ್ನಿಯರ್ ಹೈಟ್ ಗೇಜ್ ಅನ್ನು ಬಳಸಿಕೊಂಡು ಫೇಸ್ ಬಿ ಇಂದ 5 mm, 10 mm, 12 mm, 30 mm ಮತ್ತು 35 mm ನಲ್ಲಿ ಪ್ಯಾರಲಲ್ ಲೈನ್ಗಳನ್ನು ಗುರುತಿಸಿ. ವರ್ನಿಯರ್ ಹೈಟ್ ಗೇಜ್ ಅನ್ನು ಬಳಸಿಕೊಂಡು ಫೇಸ್ ಸಿ ಇಂದ 5 mm, 10 mm, 12 mm, 48 mm, 50 mm ಮತ್ತು 55 mm ನಲ್ಲಿ ಪ್ಯಾರಲಲ್ ಲೈನ್ಗಳನ್ನು ಗುರುತಿಸಿ. ಆನ್ವಿಲ್ ಮೇಲೆ ಸೆಂಟರ್ ಪಂಚ್ ಮತ್ತು ಬಾಲ್ ಪೀನ್ ಹ್ಯಾಮರ್ ಬಳಸಿ ಎಲ್ಲಾ ಆರ್ಕ್ ಸೆಂಟರ್ಗಳನ್ನು ವಿಟ್ನೆಸ್ ಮಾರ್ಕ್ ಮಾಡಿ. ಸ್ಟೀಲ್ ರೂಲ್ ಬಳಸಿಕೊಂಡು ಡಿವೈಡರ್ ಅನ್ನು 5 mm ಗೆ ಹೊಂದಿಸಿ. ಡಿವೈಡರ್ ಅನ್ನು ಬಳಸಿಕೊಂಡು ಡ್ರಾಯಿಂಗ್ ಪ್ರಕಾರ ನಿರ್ದಿಷ್ಟ ಸ್ಥಳಗಳಲ್ಲಿ 5 mm ರೇಡಿಯಸ್ನ ಆರ್ಕ್ಗಳನ್ನು ಎಳೆಯಿರಿ. ಆನ್ವಿಲ್ ಮೇಲೆ ಡಾಟ್ ಪಂಚ್ ಮತ್ತು ಬಾಲ್ ಪೀನ್ ಹ್ಯಾಮರ್ ಅನ್ನು ಬಳಸಿಕೊಂಡು ಸಂಪೂರ್ಣ ಪ್ರೊಫೈಲ್ ಅನ್ನು ವಿಟ್ನೆಸ್ ಮಾರ್ಕ್ ಮಾಡಿ. ಡ್ರಿಲ್ಲಿಂಗ್ ಮಷಿನ್ ವಾಯ್ಸ್ನಲ್ಲಿ ವರ್ಕ್ ಪೀಸ್ ಅನ್ನು ಫಿಕ್ಸ್ ಮಾಡಿ. ಚೆಕ್ ಕೀ ಬಳಸಿ ಡ್ರಿಲ್ ಚಕ್ ಮೇಲೆ
4 mm ಡಯಾಮೀಟರ್ ಡ್ರಿಲ್ ಬಿಟ್ ಅನ್ನು ಫಿಕ್ಸ್ ಮಾಡಿ. ವಿಟ್ನೆಸ್ ಮಾರ್ಕ್ ಮಾಡಲಾದ ಹೋಲ್ ಸೆಂಟರ್ಗಳೊಂದಿಗೆ ಡ್ರಿಲ್ನ ಅಲೈನ್ಮೆಂಟ್ ಅನ್ನು ಖಚಿತಪಡಿಸಿಕೊಳ್ಳಿ. ವರ್ಕ್ ಪೀಸ್ ಮೇಲೆ ಕೂಲೆಂಟ್ ಹರಿವನ್ನು ಖಚಿತಪಡಿಸಿಕೊಳ್ಳಿ. 2 mm ರೇಡಿಯಸ್ನ ಆಂತರಿಕ ಆರ್ಕ್ಗಳನ್ನು ರೂಪಿಸಲು 4 mm ವ್ಯಾಸದ 2 ಹೋಲ್ಗಳನ್ನು ಡ್ರಿಲ್ ಮಾಡಿ. ಚೈನ್ ಡ್ರಿಲ್ಲಿಂಗ್ ಮೂಲಕ ಪಾಟಿಂಗ್ ಆಫ್ ಆಪರೇಷನ್ ನಡೆಸುವುದನ್ನು ನಾವೀಗ ಕಲಿಯೋಣ. ಕೆಲವು ನಿರ್ದಿಷ್ಟ ಜಾಬ್ ಫೀಚರ್ಗಳ ಶೇಪ್ ಹೇಗಿರುತ್ತದೆ ಎಂದರೆ, ಅಂತಹ ಮೆಟಲ್ಗಳನ್ನು ಕೈಯಿಂದ ಹ್ಯಾಕ್ಸಾಯಿಂಗ್ ಮಾಡಲು ಪ್ರವೇಶಿಸಲಾಗದ ಸ್ಥಳಗಳಲ್ಲಿ ಕತ್ತರಿಸಬೇಕಾಗುತ್ತದೆ. ಅಂತಹ ಸಂದರ್ಭಗಳಲ್ಲಿ ಅಳವಡಿಸಿಕೊಳ್ಳಲಾದ ಅತ್ಯಂತ ಸಾಮಾನ್ಯ ವಿಧಾನವೆಂದರೆ ಇತರ ಸೈಡ್ಗಳನ್ನು ಚೈನ್ ಡ್ರಿಲ್ ಮತ್ತು ಹ್ಯಾಕ್ಸಾ ಮಾಡುವುದು. ಇತರ ಸೈಡ್ಗಳನ್ನು ಚೈನ್ ಡ್ರಿಲ್ಲಿಂಗ್ ಮತ್ತು ಹ್ಯಾಕ್ಸಾಯಿಂಗ್ ಮಾಡಿದ ನಂತರ ಮೆಟಲ್ ಅನ್ನು ಪಾಟ್ ಆಫ್ ಮಾಡಲು ಹ್ಯಾಮರ್ನೊಂದಿಗೆ ಚಿಸಲ್ ಅನ್ನು ಬಳಸಲಾಗುತ್ತದೆ. ಈ ಉದ್ದೇಶಕ್ಕಾಗಿ ವೆಬ್ ಚಿಸಲ್ ಅಥವಾ ಸ್ಮಾಲ್ ಫ್ಲಾಟ್ ಚಿಸಲ್ ಅನ್ನು ಬಳಸಲಾಗುತ್ತದೆ. ಫ್ಲಾಟ್ ಚಿಸಲ್ಸ್. ಈ ಚಿಸಲ್ಸ್ಗಳನ್ನು ದೊಡ್ಡ ಫ್ಲಾಟ್ ಸರ್ಫೇಸ್ಗಳಿಂದ ಮೆಟಲ್ ಅನ್ನು ತೆಗೆದುಹಾಕಲು ಮತ್ತು ವೆಲ್ಡ್ ಮಾಡಿದ ಜಾಯಿಂಟ್ಗಳು ಮತ್ತು ಕ್ಯಾಸ್ಟಿಂಗ್ಗಳ ಹೆಚ್ಚುವರಿ ಮೆಟಲ್ ಅನ್ನು ಚಿಪ್ ಆಫ್ ಮಾಡಲು ಬಳಸಲಾಗುತ್ತದೆ. ವೆಬ್ ಚಿಸಲ್ಸ್ ಅಥವಾ ಪಂಚಿಂಗ್ ಚಿಸಲ್ಸ್. ಈ ಚಿಸಲ್ಸ್ಗಳನ್ನು ಚೈನ್ ಡ್ರಿಲ್ಲಿಂಗ್ ನಂತರ ಮೆಟಲ್ ಅನ್ನು ಬೇರ್ಪಡಿಸಲು ಬಳಸಲಾಗುತ್ತದೆ. ವರ್ಕ್ ಪೀಸ್ ದಪ್ಪವಾಗಿದ್ದರೆ ಚಿಸಲ್ ಬಳಸಿ ಎರಡೂ ಕಡೆಯಿಂದ ಕತ್ತರಿಸಬೇಕಾಗುತ್ತದೆ. ಚೆಕ್ ಕೀಯನ್ನು ಬಳಸಿಕೊಂಡು ಚೆಕ್ ಮೇಲೆ 3.5 mm ಡ್ರಿಲ್ ಬಿಟ್ ಅನ್ನು ಫಿಕ್ಸ್ ಮಾಡಿ. ಹೆಚ್ಚುವರಿ ಮೆಟೀರಿಯಲ್ಗಳ ಪಾಟಿಂಗ್ ಆಫ್ಗಾಗಿ ಹೋಲ್ಗಳನ್ನು ಚೈನ್ ಡ್ರಿಲ್ ಮಾಡಿ. ಡ್ರಿಲ್ಲಿಂಗ್ ಮಷಿನ್ ವೈಸ್ನಿಂದ ವರ್ಕ್ ಪೀಸ್ ಅನ್ನು ತೆಗೆದುಹಾಕಿ. ಬೆಂಚ್ ವೈಸ್ನಲ್ಲಿ ವರ್ಕ್ ಪೀಸ್ ಅನ್ನು ಫಿಕ್ಸ್ ಮಾಡಿ. ವರ್ಕ್ ಪೀಸ್ನ ಒಳ ಅಂಚುಗಳ ಉದ್ದಕ್ಕೂ ಹ್ಯಾಕ್ಸಾ ಮಾಡಿ. ಆನ್ವಿಲ್ ಮೇಲೆ ವರ್ಕ್ ಪೀಸ್ ಅನ್ನು ಇರಿಸಿ. ಹ್ಯಾಮರ್ನೊಂದಿಗೆ ವೆಬ್ ಚಿಸಲ್ ಅಥವಾ ಸಣ್ಣ ಫ್ಲಾಟ್ ಚಿಸಲ್ ಬಳಸಿ ಹೆಚ್ಚುವರಿ ಮೆಟೀರಿಯಲ್ಗಳನ್ನು ಚಿಪ್ ಆಫ್ ಮಾಡಿ. ಅಗತ್ಯವಿರುವ ಇಂಟರ್ನಲ್ ಪ್ರೊಫೈಲ್ ಅನ್ನು ಪಡೆಯಲು ಇಂಟರ್ನಲ್ ಸ್ಲಾಟ್ ಅನ್ನು ಫೈಲ್ ಮಾಡಿ. ವಿಟ್ನೆಸ್ ಮಾರ್ಕ್ ಮಾಡಲಾದ ಪ್ರೊಫೈಲ್ನ ಹೊರ ತುದಿಯ ಮೇಲೆ ಹ್ಯಾಕ್ಸಾ ಮಾಡಿ. ವರ್ಕ್ ಪೀಸ್ನ ಅಗತ್ಯವಿರುವ ಪ್ರೊಫೈಲ್ ಅನ್ನು ಪಡೆಯಲು ಸಾ ಮಾಡಿದ ಭಾಗ ಮತ್ತು ಹೊರ ರೇಡಿಯಸ್ ಅನ್ನು ಫೈಲ್ ಮತ್ತು ಫಿನಿಶ್ ಮಾಡಿ. ಬಾಹ್ಯ ರೇಡಿಯಸ್ ಅನ್ನು ಫೈಲ್ ಮಾಡಲು ಈಗ ಕಲಿಯೋಣ. ಈ ರೀತಿಯ ಫೈಲಿಂಗ್ನಲ್ಲಿ ಫೈಲ್ ಅನ್ನು ಸಂಪೂರ್ಣವಾಗಿ ಅಡ್ಡಗಲವಾಗಿ ಹಿಡಿದಿರಬೇಕು ಮತ್ತು ಅದೇ ಸಮಯದಲ್ಲಿ ರಾಕಿಂಗ್ ಮೋಷನ್ ಅನ್ನು ಉದ್ದವಾಗಿ ಮಾಡಬೇಕು. ಬಾಹ್ಯ ಸರ್ಫೇಸ್ಗಳ ರೇಡಿಯಸ್ ಫೈಲಿಂಗ್ ಅನ್ನು 3 ಹಂತಗಳಲ್ಲಿ ಕೈಗೊಳ್ಳಲಾಗುತ್ತದೆ. ಅವುಗಳೆಂದರೆ ಕಾರ್ನರ್ಗಳ ರಫ್ ಫೈಲಿಂಗ್, ಕಾರ್ನರ್ಗಳ ರೌಂಡಿಂಗ್, ರೇಡಿಯಸ್ನ ಅಂತಿಮ ಫಿನಿಶಿಂಗ್. ಕಾರ್ನರ್ಗಳ ರಫ್ ಫೈಲಿಂಗ್. ಕಾರ್ನರ್ಗಳನ್ನು ಫೈಲ್ ಮಾಡಲಾಗುತ್ತದೆ ಮತ್ತು ಬಾಸ್ಟರ್ಡ್ ಫೈಲ್ ಅನ್ನು ಬಳಸಿಕೊಂಡು ಒಂದು ಲೈನ್ಗೆ ಹತ್ತಿರ ತರಲಾಗುತ್ತದೆ. ಕಾರ್ನರ್ಗಳ ರೌಂಡಿಂಗ್. ಫ್ಲಾಟ್ ಸರ್ಫೇಸ್ಗಳನ್ನು ರೌಂಡ್ ಮಾಡಲು 2ನೇ ಕಟ್ ಫೈಲ್ ಅನ್ನು ಬಳಸಲಾಗುತ್ತದೆ ಮತ್ತು ಅದನ್ನು ಫಿನಿಶಿಂಗ್ ಸೈಜ್ಗೆ ತರಲಾಗುತ್ತದೆ. ರೇಡಿಯಸ್ ಗೇಜ್ನೊಂದಿಗೆ ರೇಡಿಯಸ್ ಅನ್ನು ಆಗಾಗ್ಗೆ ಪರಿಶೀಲಿಸಿ. ರೇಡಿಯಸ್ನ ಅಂತಿಮ ಫಿನಿಶಿಂಗ್. ರೇಡಿಯಸ್ ಫೈಲಿಂಗ್ ಅನ್ನು ಫಿನಿಶ್ ಮಾಡಲು ಸ್ಮೂತ್ ಫೈಲ್ ಅನ್ನು ಬಳಸಲಾಗುತ್ತದೆ.
ಅಗತ್ಯವಿರುವ ರೇಡಿಯಸ್ ರೂಪುಗೊಳ್ಳುವವರೆಗೆ ಕರ್ವ್ಡ್ ಲೈನ್ ಉದ್ದಕ್ಕೂ ಫೈಲ್ಗೆ ಸೀಸಾ ಮೋಷನ್ ಅನ್ನು ನೀಡಲಾಗುತ್ತದೆ. ರೇಡಿಯಸ್ ಗೇಜ್ ಬಳಸಿ ರೇಡಿಯಸ್ ಅನ್ನು ಪರೀಕ್ಷಿಸಲು ಈಗ ಕಲಿಯೋಣ. ರೇಡಿಯಸ್ ಗೇಜ್ ಅನ್ನು ಸ್ವಚ್ಛಗೊಳಿಸಿ. ವರ್ಕ್ ಪೀಸ್ನಿಂದ ಬರ್ಸ್ ಅನ್ನು ತೆಗೆದುಹಾಕಿ. ಪರೀಕ್ಷಿಸಬೇಕಾದ ರೇಡಿಯಸ್ಗೆ ರೇಡಿಯಸ್ ಗೇಜ್ ಅನ್ನು ಪರ್ಪೆಂಡಿಕ್ಯುಲರ್ ಆಗಿ ಇರಿಸಿ. ಪರಿಶೀಲಿಸಲು ರೇಡಿಯಸ್ನ ಫೈಲ್ ಮಾಡಿದ ಉದ್ದಕ್ಕೂ ಗೇಜ್ ಅನ್ನು ಸರಿಸಿ. ಯಾವುದೇ ಬೆಳಕು ಹಾದು ಹೋಗಲು ಕಾಂಟ್ಯಾಕ್ಟ್ ಸರ್ಫೇಸ್ಗಳನ್ನು ಗಮನಿಸಿ. ಬೆಳಕಿನ ಹಿನ್ನೆಲೆಯಲ್ಲಿ ಪರಿಶೀಲಿಸಿ. ಗೇಜ್ನೊಂದಿಗೆ ರೈಟ್ ರೇಡಿಯಸ್ ಸರಿಯಾಗಿ ಹೊಂದಿಕೆಯಾಗುತ್ತದೆ. ರೇಡಿಯಸ್ ಗೇಜ್ಗಳನ್ನು ಬಳಸಿದ ನಂತರ ಅವುಗಳನ್ನು ಸ್ವಚ್ಛವಾದ ಬಟ್ಟೆಯಿಂದ ಒರೆಸಿ ಮತ್ತು ಶೇಖರಿಸುವ ಮೊದಲು ಲಘುವಾಗಿ ಆಯಿಲ್ ಅನ್ನು ಲೇಪಿಸಿ. ಮಾಡಬೇಕಾದ್ದು ಮತ್ತು ಮಾಡಬಾರದ್ದರ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಚೈನ್ ಡ್ರಿಲ್ಲಿಂಗ್ ಮಾಡುವಾಗ ಡ್ರಿಲ್ಲಿಂಗ್ ಹೋಲ್ಗಳು ಮತ್ತು ವೆಟ್ನೆಸ್ ಮಾರ್ಕ್ಗಳ ನಡುವೆ 1 mm ಅಂತರವನ್ನು ಖಚಿತಪಡಿಸಿಕೊಳ್ಳಿ. ಚಿಸಲ್ ಕಟಿಂಗ್ ಚೂಪಾದ ಅಂಚುಗಳನ್ನು ಉಂಟುಮಾಡುತ್ತದೆ. ವರ್ಕ್ ಪೀಸನ್ನು ಎಚ್ಚರಿಕೆಯಿಂದ ನಿರ್ವಹಿಸಿ. ಬಾಹ್ಯ ರೇಡಿಯಸ್ ಅನ್ನು ಫೈಲ್ ಮಾಡುವಾಗ ಆಗಾಗ್ಗೆ ರೇಡಿಯಸ್ ಗೇಜ್ನೊಂದಿಗೆ ಪರಿಶೀಲಿಸಿ. ರೇಡಿಯಸ್ ಅನ್ನು ಫೈಲ್ ಮಾಡುವಾಗ ಫೈಲ್ ಸ್ಲಿಪ್ ಆಗುವ ಸಾಧ್ಯತೆ ಇರುವುದರಿಂದ ಹೆಚ್ಚಿನ ಒತ್ತಡವನ್ನು ಅನ್ವಯಿಸಬೇಡಿ. ಚಿಸಲ್ನೊಂದಿಗೆ ಡ್ರಿಲ್ ಮಾಡಲು ಮತ್ತು ಬೇರ್ಪಡಿಸಲು ಸುಮಾರು 1 mm ದಪ್ಪದ ವೆಬ್ ಅನುಕೂಲಕರವಾಗಿದೆ. ರೇಡಿಯಸ್ ಗೇಜ್ನೊಂದಿಗೆ ಬಾಹ್ಯ ರೇಡಿಯಸ್ R5 ಅನ್ನು ಪರಿಶೀಲಿಸಿ. ರೇಡಿಯಸ್ ಗೇಜ್ನೊಂದಿಗೆ ಆಂತರಿಕ ರೇಡಿಯಸ್ R2 ಅನ್ನು ಪರಿಶೀಲಿಸಿ. ವರ್ನಿಯರ್ ಕ್ಯಾಲಿಪರ್ ಬಳಸಿ ಡೈಮೆನ್ಷನ್ಗಳನ್ನು ಪರಿಶೀಲಿಸಿ. ಸಣ್ಣ ಫ್ಲಾಟ್ ಫೈಲ್ ಬಳಸಿ ವರ್ಕ್ ಪೀಸ್ ಅನ್ನು ಡಿಬರ್ ಮತ್ತು ಫಿನಿಶ್ ಮಾಡಿ. ತೆಳುವಾದ ಆಯಿಲ್ ಕೋಟ್ ಅನ್ನು ಲೇಪಿಸಿ ಮತ್ತು ಇವ್ಯಾಲ್ಯೂಯೇಷನ್ಗಾಗಿ ಸಂರಕ್ಷಿಸಿ. ನೆನಪಿಸಿಕೊಳ್ಳಲು ನಾವು ಕಲಿತಿರುವುದು: ಜಾಬ್ ಡ್ರಾಯಿಂಗ್ ಪ್ರಕಾರ ಫೈಲ್ ಮತ್ತು ಮಾರ್ಕ್ ಮಾಡುವುದು, ಚೈನ್ ಡ್ರಿಲ್ಲಿಂಗ್ ಮೂಲಕ ಮೆಟಲ್ ಅನ್ನು ಪಾಟ್ ಆಫ್ ಮಾಡುವುದು, ಆಂತರಿಕ ಮತ್ತು ಬಾಹ್ಯ ರೇಡಿಯಸ್ ಅನ್ನು ಫೈಲ್ ಮಾಡುವುದು, ರೇಡಿಯಸ್ ಗೇಜ್ ಬಳಸಿ ರೇಡಿಯಸ್ ಅನ್ನು ಪರಿಶೀಲಿಸುವುದು. ಇದು ಫೈಲಿಂಗ್ ರೇಡಿಯಸ್ ಮತ್ತು ಪ್ರೊಫೈಲ್ ಟು ಸ್ಯೂಟ್ ಗೇಜ್ ಕುರಿತ ಮಾಹಿತಿಯಾಗಿದೆ. ನೀವು ಎಲ್ಲ ಪರಿಕಲ್ಪನೆಗಳನ್ನ ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ. ಮುಂದಿನ ತರಗತಿಯಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ.